ಆಡಳಿತ ಪಕ್ಷದವರಾಗಿದ್ರು ಕೂಡ ಎಲ್ಲಾ ಶಾಸಕರು ಯಾಕ ನಮ್ಗೆ ಅನುದಾನ ಬರ್ತಾ ಇಲ್ರಿ ಅಂತ ಹೇಳೋರ್ ಮಧ್ಯೆ ನೀವು ಇಷ್ಟು ಖುಷಿಯಾಗಿ ಹೇಳ್ತಿರಲ್ಲ, ಏನ್ ಮ್ಯಾಜಿಕ್ ಮಾಡಿರಿ ನೀವು ಅಂತ. ಈಗ ನೋಡ್ರಿ, ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 25 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅದು KRDಯಲ್ಲಿ ಕೊಟ್ಟಿದ್ದೀವಿ. ಈಗಾಗಲೇ ಕೆಲಸ ಪ್ರಾರಂಭ ಮಾಡೋಕ್ಕೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾನು ಊರೊಳಗಿನ ರಸ್ತೆಗಳು, ಕಾಂಕ್ರೀಟ್ ರಸ್ತೆಗಳು, ದೇವಸ್ಥಾನಗಳು ಮತ್ತು ಟೌನ್ ಅಭಿವೃದ್ಧಿ ಪಡಿಸಲಿಕ್ಕೆ 2 ಟೌನ್ಗಳು ನನಗೆ ಬರ್ತಾವ. ಒಂದು ಗುತ್ಲ, ಇನ್ನೊಂದು ಹಾವೇರಿ. ಮತ್ತೆ 5 ಕೋಟಿ ರೂಪಾಯಿಗಳು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದಾರೆ. ಆಮೇಲೆ ನಾನು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರಿಗೆ ಈಗ ಒಂದು ಒಳ್ಳೆಯ ಸುಂದರವಾದಂಥ ವಸತಿಯುತ ಶಾಲೆಯನ್ನು ಕಟ್ಟಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ವಿ. ಅದು ಈಗಾಗಲೇ ಪೂರ್ಣಗೊಂಡಿದೆ. ಸುಮಾರು 18 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪೂರ್ಣಗೊಂಡಿದೆ. ಅದನ್ನು ಇವತ್ತೇ ನಾನು ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಸನ್ಮಾನ್ಯ ಮಂತ್ರಿಗಳು, ಸಮಾಜ ಕಲ್ಯಾಣ ಮಂತ್ರಿಗಳ ಹತ್ರ ಮಾತನಾಡಿ ಮಂಜೂರು ಮಾಡಿಸಿದ್ದೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ಆ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡ್ತೀನಿ. 4 ಹಾಸ್ಟೆಲ್ಗಳನ್ನ ಪ್ರಾರಂಭ ಮಾಡಿದವಿ. ಇನ್ನೂ 4 ಹಾಸ್ಟೆಲ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳು ವಸತಿ ಶಾಲೆಯನ್ನ ಹೋಬಳಿಗೊಂದು ಕೊಡ್ಬೇಕು ಅಂತ ಅವಾಗೆಲ್ಲರೂ ಕೇಳ್ತಿದ್ರು. ಇವತ್ತು ಹೋಬಳಿಗೊಂದು ಎಲ್ಲವನ್ನು ಮಾಡಿದ್ದೇವೆ. ಇನ್ನು ಅನೇಕ ಇಂದಿರಾ ಗಾಂಧಿ ಸ್ಕೂಲ್ಗಳು, ಮೈನಾರಿಟಿ ಸ್ಕೂಲ್ಗಳು, ಮೈನಾರಿಟಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು, ಹಲವಾರು ಸ್ಕೂಲು ಕಾಲೇಜುಗಳನ್ನು ತಂದಿದ್ದೇನೆ. ಆಮೇಲೆ ಮಹಿಳಾ ಕಾಲೇಜ್ ತಂದಿದ್ದೇನೆ. ಮಹಿಳಾ ಕಾಲೇಜಿಗೆ 5 ಎಕರೆ ಜಮೀನ್ ದಾನ ಕೊಟ್ಟಿದ್ದಾರೆ. ಅದಕ್ಕೆ 4 ಕೋಟಿ ರೂಪಾಯಿ ದುಡ್ಡು ಕೂಡ ಕೊಡಿಸಿ ಬಿಲ್ಡಿಂಗ್ ಕೂಡ ಕಟ್ಟಿಸ್ತಾ ಇದ್ದೀವಿ. ಆಮೇಲೆ ಡಿಗ್ರಿ ಕಾಲೇಜ್ ಕಟ್ಟಿಸ್ತಾ ಇದ್ದೀವಿ. ಅನೇಕ ಯೋಜನೆಗಳನ್ನ ಹಾಕೊಂಡಿದ್ದೇವೆ. ಅದಕ್ಕೆ ನಾನು ಹೇಳಿದ್ದು, ಕೊಟ್ಟ ಕುದುರೆಯನ್ನು ಓಡಿಸದವನು ಸೂರನು ಅಲ್ಲ ಧೀರನು ಅಲ್ಲ ಅಂತ ಹೇಳಿ. ಕುದುರೆ ಹೊಡೆಯ ಶಕ್ತಿ ನನಗಿದೆ. ಅದರಿಂದ ನಾನು ದುಡ್ಡು ತರೋದ್ರಲ್ಲಿ 66 ವರ್ಷದ ಕುದುರೆ ಓಡ್ತತಿ. ಕುದುರೆ ಖುಷಿ ಆಗ್ತದ್ರಿ ಸರ್. ನೀವು ಎಷ್ಟು ಆತ್ಮೀಯತೆಯಿಂದ ಅನೇಕ ಕೆಲಸಗಳು ಇನ್ನೂ ಹೇಳಲಿಕ್ಕೆ ನನಗೆ ಅರ್ಥ ಆಯ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.